ವೆಲ್ಕಮ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿಲ್ಲಿ ಚೆನ್ನಾಗಿದ್ದೀನಿ. ಇವತ್ತಿನ ಟಾಪಿಕ್ ಏನಂದರೆ, ದುಡ್ಡು ಸಾಲ ಮಾಡಬಾರ್ದು, ಸಾಲ ಕೊಡಬಾರ್ದು. ಆದರೂ ಸಂಬಂಧಿಕರ ಹತ್ರಲ್ಲಿ ಸಾಲ ಸೋಲ ಮಾಡೋಕ್ಕೆ ಹೋಗಬಾರ್ದು. ಏನಂದರೆ ಸಂಬಂಧಿಕರ ಮೇಲೆ ಬಿರುಕು ಉಂಟಾಗುತ್ತೆ. ಸಂಬಂಧಿಕರ ಹತ್ರ ಸಾಲ ಕೊಟ್ಬಿಟ್ಟು ನಿಷ್ಠುರ ಆಗೋದಕ್ಕಿಂತ ಕೊಡದೇ ನಿಷ್ಠುರ ಆಗೋದು ಒಳ್ಳೆಯದು. ಏಕೆಂದರೆ ಒಂದಿನ ಮನ್ಸ್ಕೊತಾರೆ, 2 ದಿನ ಮನ್ಸ್ಕೊತಾರೆ, ಆಮೇಲೆ ಅವರೇ ಸರಿ ಹೋಗ್ತಾರೆ. ನಾವು ಯಾರ ಹತ್ರನೂ ಸಾಲ ಮಾಡಬಾರ್ದು, ಸಾಲ ಕೊಡಲೂಬಾರ್ದು. ಏಕೆಂದರೆ ಸಮಯದಲ್ಲಿ ಸಾಲ ಕೇಳೋಕ್ಕೆ ಹೋದಾಗ ನಮ್ಮ ಸಮಯದಲ್ಲಿ ಅವ್ರು ಕೊಡೋದಿಲ್ಲ. ಅವರು ಕೊಟ್ಟರು ನಮ್ಮ ಸಮಯಕ್ಕೆ ಕೊಡೋದಿಲ್ಲ. ನಾವು ಯಾರ ಹತ್ರನೂ ಕೈ ಚಾಚೋಕ್ಕೆ ಹೋಗಬಾರ್ದು. ಒಂದೇ ಉದ್ಯೋಗದಲ್ಲಿ ಇರಬಾರ್ದು. 4-5 ಥರ ನಾವೇನಾರು ವೃದ್ಧಿ ಮಾಡ್ಕೊತಾನೆ ಇರಬೇಕು. ಎಲ್ಲೇ ಒಂದೇ ಕೆಲಸಕ್ಕೆ ಡಿಪೆಂಡ್ ಆಗಿರಬಾರ್ದು. 4-5 ಕಡೆ ಬರೋಂಗೆ ನಾವು ಏನಾರು ದಾರಿ ಮಾಡ್ಕೋಬೇಕು. ಹಿಂಗೆ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಲಾಗ್ ಬರೋಣ. ಮನೆಯೆಲ್ಲನೂ ಒರೆಸಿದೆ, ನಮ್ಮ ಅಪ್ಪನ ದೀಪ ಹಚ್ಚಿದೆ. ಸಂಕ್ರಾಂತಿ ಹಬ್ಬದ ದಿವಸ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ, ಏನೋ ತರಕಾರಿ ಬಾತ್ ಮಾಡಿದೆ, ಪಾಯಸ ಮಾಡ್ಕೊಂಡಿದ್ದೆ. ಈ ಕಡೆ ತುಳಸಿ ಗಿಡಕ್ಕೆಲ್ಲ ರಂಗೋಲಿ ಹಾಕಿ ದೀಪ ಹಚ್ಚಿದೆ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಪೂಜೆ ಆಲೆ 8 ಗಂಟೆ ಅಷ್ಟೊತ್ತು ಟೈಮ್ ಆಗ್ಬಿಡ್ತು. ಬೇಗ ಮಾಡೋಕ್ಕಾಗಲಿಲ್ಲ. ಎಲ್ಲ ಮನೆ ಒರೆಸಿ, ಮಕ್ಳಿಗೆ ಏನಾರ ಸಿಹಿ ಮಾಡೋಣ ಅಂದ್ಬಿಟ್ಟು ಹೆಸರುಬೇಳೆ ಪಾಯಸ ಮಾಡೋಣ ಅಂದ್ಬಿಟ್ಟು ರೆಡಿ ಆದೆ. ನಾನು ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ಅಂತ ಈ ಡ್ರೆಸ್ ತಗೊಂಡಿದ್ದೆ. ಅದನ್ನೇ ಹಾಕ್ಕೊಂಡೆ. ವರ್ಷಕ್ಕೊಂದು ಹಬ್ಬದಲ್ಲಿ ಯಾಕೆ ಹೊಸ ಬಟ್ಟೆ ಹಂಗೆ ಮಾಡೋದು ಅಂತ ಹಾಕ್ಕೊಂಡೆ. ಶುಕ್ರವಾರದಿಂದು ದೇವ್ರಿಗೆಲ್ಲ ಸೇವಂತಿಗೆ ಹೂ ತರೋಕ್ಕಾಗಲಿಲ್ಲ. ಹಬ್ಬದ ದಿವಸ ಶುಕ್ರವಾರ ದಿವಸ ಸೇವಂತಿಗೆ ಹೂ ತಂದುಬಿಟ್ಟು ದೇವರಿಗೆ ಸಾಯಂಕಾಲ ದೀಪ ಹಚ್ಚಿ, ಮನೆಯೆಲ್ಲ ಒರೆಸಿ ಎಲ್ಲನೂ ಕ್ಲೀನ್ ಮಾಡಿ, ದೇವ್ರ ಮನೆ ಹಬ್ಬದ ದಿವಸಲೇ ಕ್ಲೀನ್ ಮಾಡ್ಕೊಂಡಿದ್ದೆನ ದೀಪ ಹಚ್ಚಿದೆ. ನೋಡಿ, ಮನೆ ಮುಂದೆ ದೇವರು ಮನೆ ಇದ್ದಾನೆ ಅನಿಸ್ತದೆ. ಈ ಥರ ಮನೆ ನೋಡೋಕ್ಕೆ ಒಲೆಗೂ ಈ ಥರ ರಂಗೋಲಿ ಹಾಕಿ ಅಗಡಿ ದೇವ್ರಿಗೂ ಪೂಜೆ ಮಾಡಿಕೊಂಡೆ. ಮನಸ್ಸಿಗೆ ಏನೋ ಒಂಥರ ಶಾಂತಿ, ನೆಮ್ಮದಿ ಸಿಗುತ್ತೆ ಈ ಥರ ಮಾಡಿದ್ರೆ. ಬಾಗಿಲಿಗೆಲ್ಲ ರಂಗೋಲಿ ಇಟ್ಟು, ಹೂವಿಟ್ಟು, ಈ ಥರ ರಂಗೋಲಿ ಹಾಕಿದ್ದೀನಿ. ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಸೀರೆ ಹಾಕ್ಕೊಂಡೆ. ಯಾವಾಗಲೂ ನಾನು ಕಾಳಮ್ಮ ದೇವಸ್ಥಾನಕ್ಕೆ ನಿಂಬೆಹಣ್ಣು ದೀಪ ಹಚ್ತೀನಿ. ಹಚ್ಚೋಕ್ಕೆ ಅಂತ ಶುಕ್ರವಾರ ಸಾಯಂಕಾಲ ಸರಿಗೆ ಹೋಗ್ಬೋದು, ಇಲ್ಲ ಬೆಳಗ್ಗೆ ಸರಿಗೆ ಹೋಗಿ ಹಚ್ಬೋದು. ನಮ್ಗೆ ಏನಾರ ನಮ್ಮ ಮನಸ್ಸಲ್ಲಿ ಕೋರಿಕೆ ಇದ್ದರೆ ಆ ತಾಯಿ ಹತ್ರ ನಿಂಬೆಹಣ್ಣು ದೀಪ ಹಚ್ಚಿವೆ. ನಮ್ಗೆ ನೆರ್ಗವರಿಗೂ ನಿಂಬೆಹಣ್ಣು ದೀಪ ಹಚ್ಚಿದ್ರೆ ಒಳ್ಳೆಯದಾಗುತ್ತೆ. ತಾಯಿ ತುಂಬ ಪವರ್ಫುಲ್ ದೇವರು, ಒಳ್ಳೇದು ಮಾಡ್ತಾರೆ ನಂಬಿಕೆ ನನಗೆ. ದೇವಸ್ಥಾನಕ್ಕೆ ಅಂತ ಹೋಗಿದೆ. ಪೂಜಾರಿಗಳು ಇದ್ಕೊಬಿಟ್ಟಿದ್ದು ಚುಂಚನಕಟ್ಟೆ ಜಾತ್ರೆಗೆ ಅಂತ ಹೋಗ್ಬಿಟ್ಟಿತ್ತು. ಅವ್ರ ಮಗ ಬಂದು ಬಾಗಿಲು ತೆಗೆದುಬಿಟ್ಟು ನಿಂಬೆಹಣ್ಣು ದೀಪ ಹಚ್ಚಿ ಅಕ್ಕ ಅಂದ್ಬಿಟ್ಟು ಬೀಗಷ್ಟು ಕೀ ಕೊಟ್ಬಿಟ್ಟು ಬಾಗಿಲು ತೆಗೆದ್ಬಿಟ್ಟು ಹೋಗಿದ್ರು. ಯಾರೂ ಇತ್ತಿಲ್ಲ. ನಾನೇ ನಿಂಬೆಹಣ್ಣು ದೀಪ ಹಚ್ಬಿಟ್ಟು ಪೂಜೆ ಮಾಡ್ಕೊಂಬಂದೆ. ಇಲ್ಲಿ ಹಾಗಲಕಾಯಿ ಇತ್ತಲ್ಲ, ಹಾಗಲಕಾಯಿ ಬೇಯಿಸ್ಬಿಟ್ಟು ಇದು ಸೀಪಲ್ಲಿ ಥರ ಮಾಡೋಣ ಅಂದ್ಬಿಟ್ಟು ಎಲ್ಲನೂ ಬೇಯಿಸ್ಕೊತಾ ಇದ್ದೀನಿ. ಇದು ಪಿತ್ತಕ್ಕೆ ಒಳ್ಳೆಯದು. ಈ ಕಡೆ ತರಕಾರಿ ಬೇಯ್ತದೆ. ಇದು ಅವರೆಬೇಳೆ ಹಾಕಿದ್ದೀನಿ. ಈ ಕಡೆ ತರಕಾರಿ, ಮೂಲಂಗಿ, ಗೆಡ್ಡೆಕೋಸು ಎಲ್ಲನೂ ಕುಯ್ಕೊಂಡಿದ್ದೀನಿ.
ಇಲ್ಲಿ ಟಮಾಟೆ ಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, ಬೀನಿಸ್ ಇದು ಪಕ್ಕದ ಮನೆ ಬೀನಿಸ್ ಕೊಟ್ಟಿದ್ದರು. ಈ ಕಡೆ ಹಾಗಲಕಾಯಿಗೆ ಎಲ್ಲ ಒಗ್ಗರಣೆ ಮಾಡೋಕ್ಕೆ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಕಾಯಿ ತುರಿ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಖಾರ ಪುಡಿ ಎಲ್ಲನೂ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಖಾರ ಎಲ್ಲನೂ ಹಾಕ್ಕೊಂಡಿದ್ದೀನಿ. ನಾನು ಯಾವಾಗಲೂ ಇದೇ ರೀತಿ ಮಾಡ್ಕೊಳ್ಳೋದು. ನಿಮ್ಮ ಮನೆಗಳಲ್ಲಿ ಯಾವ್ದು ರೀತಿ ಮಾಡ್ತೀರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈಗ ಹಾಗಲಕಾಯಿ ಸಿಹಿ ಪಲ್ಯ ಮಾಡ್ಕೊಂಡು ಅದು ಚೆನ್ನಾಗಿರುತ್ತೆ, ಪಿತ್ತಕ್ಕೆ ಒಳ್ಳೆಯದು. ಹಾಗಲಕಾಯಿ ಈ ಥರ ಬೇಯಿಸ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಜಾಸ್ತಿ ಕಹಿ ಇರೋದಿಲ್ಲ. ನಾವು ಚಿಕ್ಕದ್ರಲ್ಲಿ ತಿಂತಿದ್ದಿಲ್ಲ, ಈಗ ತಿಂತೀವಿ. ಚೆನ್ನಾಗಿ ಒಳ್ಳೆಯದು. ಮಕ್ಕಳು ತಿನ್ನೋದಿಲ್ಲ, ಅವ್ರಿಗೆ ಆಲೂಗೆಡ್ಡೆ ಸಿಹಿ ಪಲ್ಯ ಮಾಡಿಕೊಡ್ತೀನಿ. ನಮಗೆ ಮಾತ್ರ ಹಾಗಲಕಾಯಿ ನಾವು ತಿಂತೀವಿ, ಮಕ್ಕಳು ತಿನ್ನೋದಿಲ್ಲ. ಈ ಥರ ಮಾಡಿದ್ರೆ ತುಂಬ ತಿನ್ನೋಕ್ಕೂ ರುಚಿಯಾಗಿರುತ್ತೆ. ಈ ಥರ ಮಾಡ್ಕೊಂಡು ತಿಂದರೆ ಮಾಡ್ತಾ ಇರೋ ನೀರಿಗೆ ತರಕಾರಿ ಎಲ್ಲ ಹಾಕಿದ್ದೀನಿ. ಚೆನ್ನಾಗಿ ಬೇಯ್ಕೊಂಡೈತೆ. ಈ ಥರ ಬೇಯಿಸ್ಬಿಟ್ಟು ಎಲ್ಲ ತರಕಾರಿ ಬೇಯಿಸ್ಬಿಟ್ಟು ಈ ಥರ ಮೇಲೆ ಒಗ್ಗರಣೆ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಈ ಕಡೆ ಎಲ್ಲನೂ ಹಾಗಲಕಾಯಿ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಬೆಂದಾದ್ಮೇಲೆ ಈ ಕಡೆ ಅನ್ನ ಮಾಡಿ ಇಟ್ಕೊಂಡಿದ್ದೆ. ಸಾಂಬಾರು ಮಸಾಲೆ ಖಾರ ಎಲ್ಲ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈ ಥರ ಮಾಡಿಕೊಂಡ್ರೆ ಒಳ್ಳೆಯದು. ಮೂಲಂಗಿ ಮೂಳೆಗೆ ಒಳ್ಳೆಯದು. ಮೂಲಂಗಿ ತಿಂದರೆ ಒಳ್ಳೆಯದು. ಮೂಲಂಗಿ ನಮ್ಮ ಮಾಸ್ಟ್ರು ಹೇಳ್ತಾಯಿದ್ರು, ಮೂಲಂಗಿ ತಿಂದರೆ ಒಳ್ಳೆಯದು ತಿನ್ನಿ ಅಂತ ಹೇಳ್ತಾಯಿದ್ರು. ಈ ಕಡೆ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಈರುಳ್ಳಿ ಟಮಾಟೆ ಹಣ್ಣು ಒಗ್ಗರಣೆ ಮಾಡ್ಕೊಂಡು ಕನ್ಗವರಿಗೂ ಒಗ್ಗರಣೆ ಮಾಡಿಕೊಂಡು ಅದೇ ಸಾಂಬಾರು ಒಳಕ್ಕೆ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಈ ಥರ ಸಾಂಬಾರು ಬೇಯ್ತದೆ ಈ ಥರ ಹಾಕ್ಕೊತೀನಿ ನಾನು. ಯಾಕೆಂದರೆ ಒಂದೇ ಸತಿ ಒಗ್ಗರಣೆ ಮಾಡಿದಾಗ ಬೇಯೋದಿಲ್ಲ ಸರಿಯಾಗಿ ಅಂದ್ಬಿಟ್ಟು ಈ ಥರ ಮಾಡ್ಕೊತೀನಿ ನಾನು. ಯಾವಾಗಲೂ ಇದೇ ಥರ ಮಾಡೋದು. ತುಂಬ ರುಚಿಯಾಗಿರುತ್ತೆ. ಅದ್ರ ಸಾಂಬಾರು ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲನೂ ಆಡಿಸ್ಕೊಂಡು ಅದ್ರೊಳಗೆ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದೇ ಥರ ಮಾಡೋದು ನಾನು ಯಾವಾಗಲೂ. ನನ್ನ ಹತ್ರ ಇದೇ ಥರ ಇದರಲ್ಲೇ ಯಾವಾಗಲೂ ಸಾಂಬಾರು ಮಾಡೋಕ್ಕೆ ಇಷ್ಟಪಡೋದು. ಯಾವಾಗಲೂ ಇದರಲ್ಲೇ ಮಾಡ್ತಾಯಿರ್ತೀನಿ. ಕುಕ್ಕರಲ್ಲಿ ಹಾಕೋಕ್ಕೆ ಇಷ್ಟಪಡೋದಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾವು ಯಾವಾಗಲೂ ಕೈಯಲ್ಲೇ ಹಾಕೋದು. ಸ್ಪೂನಲ್ಲಿ ಹಾಕಿದ್ರೆ ಅಳತೆ ಗೊತ್ತಾಗೋದಿಲ್ಲ ಅಂದ್ಬಿಟ್ಟು ಕೈಯಲ್ಲಿ ಹಾಕ್ತೀನಿ. ಈ ಥರ ಹಾಕ್ಕೊಂಡು ತುಂಬ ರುಚಿಯಾಗಿರುತ್ತೆ. ಈ ಥರ ಮಾಡಿಕೊಟ್ರೆ ನಿಮ್ಮದೇ ಊಟ ಮಾಡ್ಬೋದು. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.